ನಿಮ್ಮ ಮನೆಯ ಫ್ಲೋರಿಗೂ ಕೂಡ ಟೈಲ್ಸ್ ಹಾಕಿದ್ದೀರಾ ಅಂತ ಹೇಳಿದ್ರೆ ಈ ಒಂದು ಪ್ರಾಡಕ್ಟ್ ಮಸ್ಟ್ ಅಂತಾನೆ ಹೇಳಬಹುದು. ಅದರಲ್ಲೂ ಕೂಡ ಸ್ಪೆಷಲ್ ಆಗಿ ಕಿಚನ್ ಅಲ್ಲಿ ಮತ್ತೆ ನಿಮ್ಮ ಬೆಡ್ರೂಮ್ ನಲ್ಲಿ ಈ ಒಂದು ಪ್ರಾಡಕ್ಟ್ ಸಖತ್ ಯೂಸ್ಫುಲ್ ಆಗುತ್ತೆ. ಯಾಕೆ ಅಂತ ನೀವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆಯೇ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ಮೇಲೆ ಈ ಪ್ರಾಡಕ್ಟ್ ನಿಮಗೆ ಇಷ್ಟ ಆಗಿ ಬೈ ಮಾಡಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದರ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಇದನ್ನ ಬೈ ಮಾಡಬಹುದು. ಸೊ ಪ್ರಾಡಕ್ಟ್ ಏನಪ್ಪಾ ಅಂತ ಹೇಳಿದ್ರೆ ನೋಡ್ತಾ ಇರಬಹುದು, ಇದು ಕಿಚನ್ ಫ್ಲೋರ್ ಮ್ಯಾಟ್ ಅಂತ. ಇದನ್ನ ನೀವು ಕಿಚನ್ ಅಲ್ಲಿ ಅಷ್ಟೇ ಅಲ್ಲ ಬಾತ್ರೂಮ್ ಅಲ್ಲೂ ಕೂಡ ಯೂಸ್ ಮಾಡಬಹುದು. ಇದರಲ್ಲಿ 4 ಲೇಯರ್ ಇರುತ್ತೆ, ಒಂದಲ್ಲ ಎರಡಲ್ಲ ಬರೋಬ್ಬರಿ 4 ಲೇಯರ್ ಇರುತ್ತೆ. ಪ್ರತಿ ಲೇಯರ್ ಕೂಡ ಸಖತ್ ಇಂಪಾರ್ಟೆಂಟ್. ಯಾಕಂತಂದ್ರೆ ಕಿಚನ್ ಅಲ್ಲಿ ನೀರು ಆಯಿಲು ಅವೆಲ್ಲ ಬೀಳ್ತಾನೆ ಇರುತ್ತೆ. ಲೆನ್ಸ್ ನೋಡಿ ಎಷ್ಟು ದೊಡ್ಡದಾಗಿದೆ. ಮತ್ತೆ ಇದರಲ್ಲಿ ಒಂದೇ ಇಲ್ಲ, ಎರಡಿದೆ. ಇಲ್ಲೊಂದಿದೆ ನೋಡಿ, ಒಂದು ಚಿಕ್ಕದಾಗಿರೋ ಮ್ಯಾಟು, ಒಂದು ದೊಡ್ಡದಾಗಿರೋ ಮ್ಯಾಟು. ಎಸ್, ನೋಡ್ತಾ ಇರ್ಬೋದು ಸ್ವೀಟ್ ಹೋಮ್ ಅಂತ ಇದೆ. ಸೊ ಇದನ್ನ ನೀವು ಕಿಚನ್ ಅಲ್ಲೂ ಕೂಡ ಯೂಸ್ ಮಾಡ್ಕೊಳ್ಬಹುದು, ಅಥವಾ ಮನೆಗೆ ಎಂಟ್ರಿ ಆಗುವಂತಹ ಪ್ಲೇಸ್ ಏನಿರುತ್ತೆ ಪ್ರಧಾನ ಬಾಗಿಲ ಹತ್ತಿರ ಅಲ್ಲೂ ಕೂಡ ಇದನ್ನ ಇಡಬಹುದು. ಸೊ ಇದೇನಪ್ಪಾ ಅಂತ ಹೇಳಿದ್ರೆ ಹಸಿಯಾಗಿರುವಂತಹ ಪಾದವನ್ನ ನೀವು ಇದ್ರ ಮೇಲೆ ಇಟ್ಟರೆ ನೀರನ್ನೆಲ್ಲ ಹೀರ್ಕೊಳ್ಳುತ್ತೆ. ಹಾಗಂತ ನೀರು ಕೆಳಗಡೆ ಕೂಡ ಹೋಗ್ಬಿಡಲ್ಲ. ಇಲ್ಲಿ ಎಕ್ಸ್ಟ್ರಾ ಲೇಯರ್ ಇದಾವೆ, 4 ಲೇಯರ್ ಇದೆ. ಸೊ ಕೊನೆಯ ಲೇಯರ್ ಏನಿದೆ ಇದು ಸ್ಕಿಡ್ ಆಗದ ರೀತಿನಲ್ಲಿ ನೋಡ್ಕೊಳ್ಳುತ್ತೆ. ಸೊ ಫ್ಲೋರ್ ಅಲ್ಲಿ ನೀವು ಕಾಲಿಷ್ಟು ಇಟ್ಟರು ಈಗ ಜಾರಲ್ಲ, ಒಳ್ಳೆ ಗ್ರಿಪ್ ಇದೆ. ನೋಡ್ತಾ ಇರ್ಬೋದು, ಜಾರಲ್ಲ, ಇದು ಸಖತ್ ಗ್ರಿಪ್ ಇದೆ. ಮತ್ತೆ ಇದರಲ್ಲಿ ನೀರನ್ನ ಹೀರ್ಕೊಳ್ಳುವಂತಹ ಒಂದು ಕೆಪಾಸಿಟಿ ಇದೆ. ತುಂಬಾನೇ ಬೇಗನೆ ಅಬ್ಸರ್ವ್ ಮಾಡುತ್ತೆ, ಮತ್ತೆ ಆದಷ್ಟು ಬೇಗ ಇದನ್ನ ಎವಾಪರೇಟ್ ಕೂಡ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನೋಡ್ತಾ ಇರಬಹುದು. ಸೊ ಇದು ಒಂದು ಚಿಕ್ಕದಾಗಿದೆ. ಇನ್ನು ಸೆಕೆಂಡ್ ಇದು ನೋಡಿ, ಸಕ್ಕ ದೊಡ್ಡದಾಗಿದೆ ಮಾತ್ರ ಇದು. ಸೊ ಇದನ್ನ ನೀವು ಕಿಚನ್ ಅಲ್ಲಿ ಯೂಸ್ ಮಾಡ್ಕೊಳ್ಬಹುದು. ತುಂಬಾನೇ ದೊಡ್ಡದಾಗಿದೆ, ಎರಡಿದೆ. ಇದ್ರ ಡಬಲ್ ಇದೆ, ಇದು ಡಬಲ್ಗಿಂತ ಸ್ವಲ್ಪ ಜಾಸ್ತಿನೇ ಇದೆ. ನೋಡ್ತಾ ಇರ್ಬೋದು ಅಷ್ಟು ದೊಡ್ಡದಾಗಿದೆ. ಸೊ ಇದನ್ನ ನೀವು ಕಿಚನ್ ಅಲ್ಲಿ ಈ ರೀತಿಯಾಗಿ ಯೂಸ್ ಮಾಡ್ಕೊಳ್ಬಹುದು. ನಾನು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರಬಹುದು. ಸೊ ಈ ರೀತಿಯಾಗಿ ಇಟ್ಕೊಂಡ್ರೆ ಇಲ್ಲಿ ಕಿಚನ್ ಅಲ್ಲಿ ಏನಾದ್ರು ಮನೆಯಲ್ಲಿ ಕೆಲಸ ಮಾಡುವಾಗ ಏನಾದ್ರು ಬಿದ್ರು ಕೂಡ ಎಲ್ಲ ಇದ್ರ ಮೇಲೆನೆ ಬೀಳುತ್ತೆ. ಮತ್ತೆ ನೀರೆಲ್ಲ ಚೆಲ್ಲೋದು ಎಲ್ಲ ಕಾಮನ್. ಸೊ ಆ ರೀತಿಯಾಗಿ ಆದಾಗ ಅದೆಲ್ಲ ಇದು ಹೀರ್ಕೊಳ್ಳುತ್ತೆ. ಸೊ ಟೈಲ್ಸಿಗೆ ನೀರೆಲ್ಲ ಬಿದ್ರೆ ಸಖತ್ ಜಾರ್ತಾ ಇರುತ್ತೆ. ಬಟ್ ಕಿಚನ್ ಅಲ್ಲಿ ನೀರು ಬೀಳದೇ ಇರ್ಲಿಕ್ಕಂತೂ ಅಸಾಧ್ಯ ಅಂತಾನೆ ಹೇಳ್ಬಹುದು. ಏನಾದ್ರೂ ಕೆಲಸ ಮಾಡುವಾಗ ಸ್ವಲ್ಪನಾದ್ರೂ ನೀರು ಚೆಲ್ಲಿರುತ್ತೆ. ಆ ರೀತಿ ಆದಾಗ ಅದ್ರ ಮೇಲೆ ಕಾಲಿಟ್ರೆ ಜಾರ್ತಾ ಇರುತ್ತೆ. ಬಟ್ ಆ ಸಿಚುವೇಶನ್ ನಿಮ್ಮ ಮನೆಯಲ್ಲಿ ಇರೋರು ಬರಬಾರ್ದು ಅಂತ ಹೇಳಿದ್ರೆ ಈ ಒಂದು ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ. ಇದು ಎಲ್ಲ ನೀರನ್ನು ಹೀರ್ಕೊಳ್ಳುತ್ತೆ ಕ್ವಿಕ್ ಆಗಿ, ಮತ್ತೆ ಕಾಲು ಜಾರೋದಿಲ್ಲ. ಸೊ ಹೀಗಾಗಿ ಸೇಫ್ ಆಗಿರ್ತಾರೆ. ಮತ್ತೆ ಇದರಲ್ಲಿ 2 ಮ್ಯಾಟ್ ಕೂಡ ಸಿಗ್ತಾ ಇದೆ. ಈ ಒಂದು ಪ್ರೈಸ್ಗೆ 2 ಮ್ಯಾಟ್ಗಳನ್ನು ಕೊಡ್ತಾ ಇದ್ದಾರೆ. ಅದು ಕೂಡ ಆಂಟಿ ಸ್ಕಿಡ್ ಕಿಚನ್ ಅಲ್ಲಿ ಯೂಸ್ ಮಾಡುವಂತಹ ಮ್ಯಾಟ್ಗಳು, ಅಥವಾ ನೀವು ಮನೆಯಲ್ಲೂ ಕೂಡ ಎಂಟ್ರಿಗೂ ಕೂಡ ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಸ್ವೀಟ್ ಹೋಮ್ ಅಂತ ಮೆನ್ಷನ್ ಇರೋದ್ರಿಂದ ನೀವು ಇದನ್ನ ಎಲ್ಲಿ ಬೇಕಿದ್ರೂ ಹಾಕ್ಬಹುದು. ಎಂಟ್ರಿಗೂ ಕೂಡ ಹಾಕಬಹುದು, ಅಥವಾ ಕಿಚನ್ ಅಲ್ಲೂ ಕೂಡ ಯೂಸ್ ಮಾಡಬಹುದು, ಅಥವಾ ಕಾಟ್ ಇದೆ ಅಂತ ಹೇಳಿದ್ರೆ ಅದ್ರ ಕೆಳಗಡೆ ಕೂಡ ಈ ರೀತಿಯಾಗಿ ಇಟ್ಕೊಳ್ಬಹುದು. ಬಾತ್ರೂಮ್ಗೆ ಹೋಗಿ ಹೊರಗಡೆ ಬಂದಾಗ ಕಾಲು ಒರೆಸ್ಕೊಳ್ಳೋದಕ್ಕೂ ಕೂಡ ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಒಟ್ಟಾರೆಗೆ ಮಲ್ಟಿ ಪರ್ಪಸ್ಗೆ ಇದು ಯೂಸ್ ಆಗುತ್ತೆ. ಪ್ರಾಡಕ್ಟ್ ಮಾತ್ರ ಮಸ್ತ್ ಆಗಿದೆ, ಕ್ವಾಲಿಟಿ ಬಗ್ಗೆ ಡೌಟೇ ಬೇಡ. ನೋಡ್ತಾ ಇರಬಹುದು ಮಸ್ತ್ ಆಗಿದೆ, ಮತ್ತೆ ಆಂಟಿ ಸ್ಕಿಡ್ ಕೂಡ ಇದೆ. ನೋಡೋದಕ್ಕೂ ಕೂಡ ಪ್ರೀಮಿಯಂ ಲುಕ್ ಅನ್ನ ಕೊಡುತ್ತೆ. ಮನೆಗೂ ಕೂಡ ಒಳ್ಳೆಯ ಲುಕ್ ಅನ್ನ ಕೊಡೋದರ ಜೊತೆಗೆ ನಮ್ಮ ಸೇಫ್ಟಿಗೂ ಕೂಡ ಒಳ್ಳೆಯದು. ಸೊ ಹೀಗಾಗಿ ಈ ಪ್ರಾಡಕ್ಟ್ ಅನ್ನಂತೂ ನಾನು ರೆಕಮೆಂಡ್ ಮಾಡ್ತೀನಿ. ನಿಮಗೆ ಈ ಒಂದು ಪ್ರಾಡಕ್ಟ್ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಇರುತ್ತೆ, ಮಿಸ್ ಮಾಡದೆ ಚೆಕ್ ಮಾಡಿ. ಮತ್ತೆ ಇದೇ ರೀತಿಯ ವಿಡಿಯೋಸ್ಗಾಗಿ ನಮ್ಮ ಅಕೌಂಟ್ ಅನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.